ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಂಜಿತಾ. ನಾವಿವತ್ತು ಹೊರಟಿರೋದೆ ಅಮಾವಾಸ್ಯೆ ಪೂಜೆಗೆ. ಅಮಾವಾಸ್ಯೆ ಪೂಜೆ ಅಂತಿದ ತಕ್ಷಣ ನೆನಪಾಗದೆ ನಮ್ಮ ಹಿರಿಯರು. ಸೊ ಎಲ್ಲರ ಮನೇಲೂ ವಿಚಿತ್ರವಾದ ಪದ್ಧತಿ, ಆಚಾರ ವಿಚಾರ, ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಮಾಡ್ತೀವಿ. ಫೈನಲಿ ನಮ್ಮ ಹಿರಿಯರು ಬಂದು ನಮಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಅನ್ನೋದು ವಾಡಿಕೆ. ಸೊ ನಮ್ಮ ಮನೇಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ನಾವು ದೂತನಾಗಿ ಫಸ್ಟು ಬರೋದೇ ಆಂಜನೇಯ ಸ್ವಾಮಿ. ಸೊ ಅವರೇನೆ ಸ್ವರ್ಗದ ಬಾಗಿಲು ಓಪನ್ ಆಗ್ತಿದ್ದಂಗೆ ನಮ್ಮ ಹಿರಿಯರನ್ನ ಕರ್ಕೊಂಬರ್ತಾರೆ ನಮ್ಮ ಮನೆಗೆ ಅನ್ನೋ ನಂಬಿಕೆ ಮೇಲೆ ಫಸ್ಟು ಆಂಜನೇಯ ಸ್ವಾಮಿನ ಇಟ್ಟು ಪೂಜೆ ಮಾಡಿ. ಆ್ಯಂಡ್ ನಮ್ಮ ಮನೇಲಿ ಒಳ್ಳೆಯದು ಕೆಟ್ಟದು ಏನೇ ಆದ್ರೂ ನಾನ್ ವೆಜ್ಜೇ ದೇವ್ರಿಗೆ ಎಡೆ ಮಾಡುವಂಥದ್ದು. ಆ ಕಾರಣವಾಗಿ ಫಸ್ಟು ಆಂಜನೇಯ ಸ್ವಾಮಿಗೆ ದೇವ್ರೆಡೆ ಅಂತ ಹೇಳಿ ಎಲ್ಲ ಥರ ವೆಜ್ಜು ನಾನ್ ವೆಜ್ಜು ಎಲ್ಲನೂ ನೈವೇದ್ಯ ಇಟ್ಟಿದ್ದೀವಿ. ವಿತ್ ದ್ಯಾಟ್ ನಮ್ಮ ಅಜ್ಜಿ ನಮ್ಮ ತಾತ, ಸೊ ಕೆಂಚೇಗೌಡ ನಮ್ಮ ತಾತ ಆ್ಯಂಡ್ ಸಣ್ಣಮ್ಮ ನಮ್ಮ ಅಜ್ಜಿ, ಸೊ ಇವರಿಬ್ಬರು ಬರ್ತಾರೆ ಅನ್ನೋ ಖುಷಿ. ರೀಸೆಂಟಾಗಿ ನಮ್ಮ ಅಜ್ಜಿ ತೀರ್ಕೊಂಡಿದ್ದರಿಂದ ಸ್ವಲ್ಪ ಫೀಲಿಂಗಲ್ಲೇ ಮಾಡಿದ್ವಿ ಪೂಜೆನ. ವಿತ್ ದ್ಯಾಟ್ ಏನಪ್ಪ ಅಂದರೆ ಅವ್ರು ಏನೇನು ಯೂಸ್ ಮಾಡ್ತಾರೆ ಅದನ್ನೆಲ್ಲ ವಸ್ತುಗಳನ್ನ ಇಟ್ಟು, ವಿತ್ ಅವ್ರಿಗೆ ಏನೇನು ಫೇವ್ರೆಟ್ ಫುಡ್ ಅದನ್ನೆಲ್ಲನೂ ಇಟ್ಟಿದ್ದೀವಿ. ವಿತ್ ದ್ಯಾಟ್ ನಾನ್ ವೆಜ್ ಕೂಡ ಅವ್ರಿಗೆ ಏನು ಕ್ರೇವಿಂಗ್ ಇತ್ತೋ, ಏನು ತಿನ್ಬೇಕು ಅನ್ಸಿರುತ್ತೋ ಆ ಟೈಮಲ್ಲಿ ಖಂಡಿತ ನನಗೆ ನಿಮಗೆ ಗೊತ್ತಿರಲ್ಲ. ಸೊ ಯಾವುದನ್ನಾದರೂ ಬಂದು ಆಯ್ಕೆ ಮಾಡ್ಕೊಂಡು ತಿನ್ನಲಿ ಅನ್ನೋದು. ಆ್ಯಂಡ್ ವಿತ್ ದ್ಯಾಟ್ ಕೊಡಿ ಕೊಡಿ ಏನೇ ತಗೊಂಡಿದ್ದೀರಿ ಕೊಡಿ. ಇದು ಹಂಚೆ ಹಾಕ್ಲಾ, ಒಂದು ಜುನಿಗೆ ಹಾಕ್ಲಾ ಅಲ್ಲಿ. ಅಲ್ಲೇ ಮಾಡ್ಕೊ ಅವಳೆ ಕಲ್ಪನೆ ಮಾಡಬೇಕು. ಪೂಜೆ ಮಾಡೋದಲ್ಲಿ ಪೂಜೆ ಮಾಡೋದು. ಅವ್ರು ಕೂಡ ಅನೇಕ ಕೂಡ ಪೂಜೆ ಮಾಡೋದು. ಕೈ ಮಾಡಿ ಬಾಯ್ ಬಾ ಪೂಜೆ ಮಾಡೋದು. ಅದನ್ನ ಒಂಚೂರು ಅದು ಬೇಡ, ಇದಾಕತ್ರ ಅಷ್ಟೇ. ಎಲ್ಲನೂ ಮಾಡಿ ಪೂಜೆ ಮಾಡಿ ಹೊರಗಡೆ ಬಂದಿದ್ದೀವಿ. ಸೊ ವಾಟ್ ಈಸ್ ನೆಕ್ಸ್ಟ್? ಹೊರಗಡೆ ಒಂದು ಸ್ವಲ್ಪ ಹೊತ್ತು ನಾನು ನೀನು ಆಟ ಆಡೋದು. ಆ್ಯಂಡ್ ಈ ಕಡೆ ಸೈಡ್ ಬಂದ್ಬಿಡಿ, ಬೈತಾರೆ. ಒಂದು 10 ನಿಮಿಷ ಬಿಟ್ಕೊಂಡು ಬಾಕಲ್ ಬಡದ್ಬಿಟ್ಟು ಇವಾಗ ನೋಡು. ಏ ಬುಡ ಇವಾನ್ ಇವಾನ್ ಮಳೆ ತುಂಬಾ ಇದು. ಪೂಜೆ ಮಾಡಬ ಕರ್ಪೂರ ಹಚ್ಚಿ.
ಕರ್ಪೂರ ಹಾಕಿ ಪೂಜೆ ಮಾಡಿ. ಕಣ್ ಕಡಿ ಬಿಡ ಕರ್ಪೂರ ಹಾಕಿ ಪೂಜೆ ಮಾಡಿ. ಊಟ ಚೆನ್ನಾಗಿತ್ತಾ ಏನೋ ಕೇಳಿ ಮಮ್ಮಿ, ಕೇಳಿದ್ದೀನಿ. ಏನಮ್ಮ ಊಟ ಚೆನ್ನಾಗಿದ್ದಾರಮ್ಮ? ಏನೇ ತಪ್ಪಿದ್ರು ಕ್ಷಮಿಸಿ ಕಾಪಾಡವ ಅಪ್ಪ. ನಮ್ಮಪ್ಪ ಕಾಪಾಡಪ್ಪ. ರುಚಿ ಎಲ್ಲ ಚೆನ್ನಾಗಿತ್ತಾ ಅಂತ ಕೇಳಿ. ಎಲ್ಲ ಚೆನ್ನಾಗಿದ್ದೇನಪ್ಪ? ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಅಡ್ಜಸ್ಟ್ ಕೊಡ್ತಾರೆ. ಇಲ್ಲಿ ಏನ್ ಬೇಕೋ ನೋಡು ತಗೋ, ಪೂಜೆ ಮಾಡ್ಬಿಡ್ತಾರೆ ನಿಮಿಷ ಕಡೆ. ಏನ್ ಬೇಕಾದ್ರೂ ತಗೋಪ್ಪ. ನೀವಿಲ್ಲಿ ನೋಡ್ತಾ ಇರೋದು ವಯಸ್ಸಾಗಿರೋ ಮರುಳ ಅಂತ ಕರಿತೀವಿ, ಇಂಗ್ಲಿಷ್ ಅಲ್ಲಿ ಗ್ರಾಸ್ ಹಾಪರ್ ಕೂಡ ಅಂತೀವಿ. ಸೊ ಗ್ರೀನ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ವಯಸ್ಸಲ್ಲಿ ಇರೋದು ಅಂತ, ಅಂಡ್ ಇದು ಹುಲ್ ತರ ಬ್ರೌನಿಶ್ ಆಗಿದೆ, ಇದಕ್ಕೆ ವಯಸ್ಸಾಗಿದೆ ಅಂತ. ಸೊ ರೀಸೆಂಟ್ ಆಗಿ ನಮ್ಮ ತಂದೆ ಅವರ ತಾಯಿ ತೀರೋಗಿದ್ರು. ಸೊ ನಾವು ಮೇ ಬಿ ಆ ರೂಪದಲ್ಲಿ ಇದು ಬರುತ್ತೆ ಅನ್ನೋ ನಮ್ಮ ಹಿರೀಕರ ನಂಬಿಕೆ. ಸೊ ಅದಕ್ಕೆ ಎಲ್ಲರೂ ಮಾತಾಡಿಸ್ತಾ ಇದ್ದೀವಿ. ಸೊ ನಿಮ್ಮ ಕಡೆ ಎಷ್ಟರ ಮಟ್ಟಿಗೆ ಇದನ್ನೆಲ್ಲ ನಂಬ್ತೀರಾ ಆ್ಯಂಡ್ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಾವು ನೋಡೋವಂಥದ್ದು ಏನಂದರೆ, ನಾವು ಏನೇ ಮಾತಾಡಿದ್ರು ಆ್ಯಕ್ಚುಲಿ ಅದು ರಿಯಾಕ್ಟ್ ಮಾಡ್ತಾ ಇದೆ. ಸೊ ಅದಕ್ಕೆ ಇನ್ನೂ ನಂಬಿಕೆ ಜಾಸ್ತಿ ಬಂತು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಅವ್ವ ಇನ್ನೇನವ್ವ ಸಮಾಚಾರ? ಸೊ ನಾವು ನಮ್ಮ ತಂದೆಯವ್ರ ತಾಯಿನ ಅವ್ವ ಅಂತ ಕರಿತೀವಿ. ಸೊ ಅದಕ್ಕೆ ಅವ್ವ ಅಂತ ಮಾತಾಡ್ಸ್ತಾ ಇದೀವಿ. ಆ್ಯಂಡ್ ಅದು ರಿಯಾಕ್ಟ್ ಮಾಡ್ತಿದೆ, ನೀವು ನೋಡ್ಬೋದು. ಆ್ಯಂಡ್ ಇಷ್ಟೋ ತನಕ ಎಲ್ಲರೂ ಮಾತಾಡ್ಸ್ಕೊಂಡು ಹೋಗಿದ್ದಾರೆ ಬಂದು. ಸೊ ನೋಡೋಣ ನಮ್ಮ ತಂದೆ ಈಗ ಏನು ಮಾತಾಡಿಸ್ತಾರೆ ಅವರ ತಾಯಿನ ಅಂತ. ಡ್ಯಾಡಿ ಮಾತಾಡ್ಸಿ ಡ್ಯಾಡಿ. ನೋಡಿ ನಾವೆಲ್ಲ ಮಾತಾಡ್ಸಿದ್ವಿ, ನೀವು ಬರ್ಲಿಲ್ಲ ಅಂತ ಆ ಕಡೆ ತಿರ್ಕೊಂಡು ಕುತ್ಕೊಂಡು. ಚೆನ್ನಾಗಿದ್ದೀರವ? ಹೆಂಗವ ಇದೆಯಾ? ಆರೋಗ್ಯವಾಗಿದೆಯರವ? ಅಪ್ಪ ಚೆನ್ನಾಗಿದೆಯಲ್ಲವ? ಏನೋ ನಿಂದು ನಮ್ಗೆ ತಿಳಿದ ಮಟ್ಟಿಗೆ ಪಕ್ಷ ಮಾಡ್ದೋ ಕಣವ. ತಪ್ಪು ಉಪ್ಪು ಎಲ್ಲ ನೀನು ನೋಡಿ ನಮ್ಮನ್ನು ಕ್ಷಮಿಸ್ಬಿಟ್ಟು ನಮ್ಮ ಒಳ್ಳೆ ಆಶೀರ್ವಾದ ಮಾಡುವ. ಆರೋಗ್ಯ ಬಗ್ಗೆ ಕೊಟ್ಟು ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡುವ. ಏನೋ ತಿಳಿದೆ ಏನೋ ಅಂದಿದ್ರೆ ಕ್ಷಮಿಸು. ಎಷ್ಟೇಲಿ ತಾಯಿ ಅಲ್ವಾ? ಆಯ್ತು ಕಣ, ಒಳ್ಳೇದಾಗಲಿ ಕಣವ. ನಿಂಗೆ ಭಗವಂತ ಚೆನ್ನಾಗಿಟ್ಟಿಲ್ಲಿ, ನಿನ್ನ ಆಶೀರ್ವಾದ ನಮ್ಮ ಮೇಲೆ ಬಸ್. ಇದೊಂದು ದೊಡ್ಡ ಇದಾಯ್ತದ ಈಗ. ನೀವು ಮಾತಾಡ್ಸಿದ್ರ ಮಮ್ಮಿ? ಯಾಕೆ ನೀವು ಫೀಲ್ ಆಗ್ಬಿಟ್ರಿ? ನೋಡವ ನಿನ್ ಮೊಮ್ಮಗ ಎಷ್ಟಪ್ಪ ಆಗೋನೆ, ತಿಂದತ್ತ. ನಾಟಕ ಇಲ್ದೆ ಏನೋ ನನ್ನ ಮೇಲೆ ಆರ್ಬೇಡ, ನಂಗೆ ಭಯ ಆಗುತ್ತೆ ಅಂತೆ. ಮನ್ಸು ಒಳ್ಳೆ ಅಳ್ತಿರೋ ತರ ಇದೆಯಾ? ಏನಾದ್ರೂ ಆಯ್ತಾ? ಬಾ ಮಗ್ನೆ ಮಾತಾಡ್ಸು ಅವನ್ನ. ಮಾತಾಡ್ಸಿ ಇನ್ನೊಂದ್ಸಲ. ಅಂತ ಸ್ವರ್ಗದಲ್ಲಿ ಹೆಂಗೈತೆ? ಆದ್ರೆ ನೆಕ್ಸ್ಟ್ ಟೈಮ್ ತಾತನ ಬರ್ಕೋಬಾ. ತಾತನಂತೂ ನೋಡ್ಲಿಲ್ಲ, ಬೇರೆ ರೂಪದಲ್ಲಿ ನೋಡ್ತೀನಿ ಅಂತ. ವಿವಾ ನಾನು ಹಿಂಗ ಅಂದೆ ಅಂತ ಅವ್ವ ನನಗ್ ಬೈತಾ. ಏನಾದ್ರೂ ಆಯ್ತಾ? ಬಾ ಮಗ್ನೆ ಮಾತಾಡ್ಸು ಅವನ್ನ. ಮಾತಾಡ್ಸಿ ಇನ್ನೊಂದ್ಸಲ. ಅಂತ ಸ್ವರ್ಗದಲ್ಲಿ ಹೆಂಗೈತೆ? ತಾತ ಚೆನ್ನಾಗಿದ್ದಾರ? ಆದ್ರೆ ನೆಕ್ಸ್ಟ್ ಟೈಮ್ ತಾತನ ಬರ್ಕೋಬಾ. ತಾತನಂತೂ ನೋಡ್ಲಿಲ್ಲ, ಬೇರೆ ರೂಪದಲ್ಲಿ ನೋಡ್ತೀನಿ ಅಂತ. ವಿವಾ ನಾನು ಹಿಂಗ ಅಂದೆ ಅಂತ ಅವ್ವ ನನಗ್ ಬೈತಾ ಇದೆ. ಅವನ್ ಭಾಷೆ ಗೊತ್ತಲ್ಲ, ಅಸಿಸಿ ಲೊಡ್ಡು, ಆ ಮಗುಗ್ ಯಾಕೆ ಹಂಗ ಅಂತ್ಯ, ನಿಂದೆ ಅರ್ಧ ದೃಷ್ಟಿ ಅಂತ. ಓ ನನ್ನೇ ಗುರಾಯಿಸ್ತದ ನೋಡು. ಮಗ ಬಂದ್ರೆ ಆ ಕಡೆ ತಿರ್ಕೊಂಡ್ ನೋಡೋದನ್ನ. ಮೇಲ್ ನೋಡ್ತೈತೆ, ಮೇಲೆ ನೋಡ್ತಾ ಇದ್ದ ಆ ಕಡೆ ಊಟಲ್ಲಿ ಏಜ್ ಆಗಿದೆ ಅದಕ್ಕೆ. ಅಮ್ಮ ರೀಲ್ಸ್ ಮಾಡೋಣ, ನನ್ ಜೊತೆ ಯಾವಾಗ್ಲೂ ರೀಲ್ಸ್ ಮಾಡ್ತಿದ್ದೆ. ನೀನು ಬರ್ತೀಯಾ ರೀಲ್ಸ್ ಮಾಡೋಣ ಇದ್ರಲ್ಲೂನು? ಒಂದೆರಡು ಆಕ್ಷನ್ ಮಾಡು ಹೋಗ್ಲಿ. ಅವ್ವ 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 ಒಂದೆರಡು ಆಕ್ಷನ್ಸ್ ಮಾಡವ್ವ ಹೋಗ್ಲಿ. ನೀವೇನಾ ಸಣ್ಣಮ್ಮ ಆಕ್ಷನ್ ಮಾಡಿ ಹೋಗ್ಲಿ, ನನ್ ಕಡೆ ತಿರ್ಗಿ ನೋಡವ್ವ. ಇಷ್ಟೋ ತನಕ ಚೆನ್ನಾಗಿತ್ತು. ಅವ್ವ
ಇಷ್ಟೋ ತನಕ ಅದೇ ರಿಯಾಕ್ಟ್ ಮಾಡ್ತಾ ಇತ್ತು, ಏನ್ ವಿಡಿಯೋ ಮಾಡ್ತೀವಿ ಅಂತಾನೆ ರಿಯಾಕ್ಟ್ ಮಾಡ್ತಾ ಇಲ್ವಾ? ಅವ್ವ ಅವ್ವ ಅವ್ವಾ ಡ್ಯಾನ್ಸ್ ಇಲ್ಲ ಸೋತೆ ನೀನು. ನೋಡಿ ಫ್ರೆಂಡ್ಸ್, ನಾವ್ ಇಷ್ಟೋ ತನಕ ಯಾರು ಅನ್ಕೊಂತಾ ಇರೋದು ಇವ್ರೆ, ನಮ್ಮ ಅವ್ವ. ಈಗ ರೀಸೆಂಟ್ ಆಗಿ ತೀರೋಗಿದ್ರು, ಸಣ್ಣಮ್ಮ ಅಂತ. ಸೊ ಮಾಡ್ತಾ ಹೌದಾ, ನಾನ್ ಬಂದೆ ಏನ್ ವಿಡಿಯೋ ಮಾಡ್ತಾ ಇದೀನಿ ಅಂತ ಹಿಂಗ್ ಮಾಡ್ತೀಯ ಅವ್ವ ನೀನು? ನೀನ್ ನಿಮ್ ಜೊತೆಲಿ ಎಷ್ಟು ರೀಲ್ಸ್ ಮಾಡಿಲ್ಲ, ಇವತ್ತು ಯಾಕೆ ಮಾಡ್ತಾ ಇಲ್ಲ? ನಮ್ ನಂಬಿಕೆ ನಿಜಾನ ಇಲ್ವಾ ನೀನೇ ಹೇಳ್ಬೇಕು. ನೀನೇ ತಾನೇ ಅದು. ಇರೋದೊಂದು ಜೀವನದಲ್ಲಿ ನಮ್ಗೆಲ್ಲ ಆಶೀರ್ವಾದ ಮಾಡು, ಒಳ್ಳೇದಾಗಂಗ್ ಮಾಡು ಅವ್ವ. ನೋಡು ಆಗಿಂದ ಎಷ್ಟು ಚಂದ ಮಾಡ್ದೆ, ಈಗ ಸುಮ್ಮನೆ ಆಗ್ಬಿಟ್ಟಿದ್ಯಾ?